ನೀವು ಯಾವತ್ತೂ ಈ ಮಿಸ್ಟೇಕ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ ಗೊತ್ತೇ, ಪ್ಯಾಂಟ್ ಅನ್ನೋದು ಪರ್ಫೆಕ್ಟ್ ಆಗಿ ಬರೋದಿಲ್ಲ. ಸೊ ಹಂಗಾಗಿ ನೋಡ್ರಿ, ಇಲ್ಲಿ ಮೊದಲೇ ಮಾಡು ಫೋಲ್ಡಿಂಗ್ ಮಾಡ್ಕೋಬೇಕು. ಫೋಲ್ಡಿಂಗ್ ಅಂದ್ರೆ ಏನ್ರಿ, ಈ ಕಡೆ ಕ್ಲೋಸ್ ಇರಬೇಕು, ಈ ಕಡೆ ಕ್ಲೋಸು ಮತ್ತು ಈ ಕಡೆ ಕ್ಲೋಸ್ ಇರಬೇಕು. ನೋಡ್ರಿ ಈಗ ಈ ಕಡೆ 4 ಪದರು, 1 ಪದರು 2 ಪದರು 3 ಪದರು 4 ಪದರು ಕಾಣುತ್ತಾ, 2 ಇದ್ರಾಗ 2 ಪದರು, ಇದು 2 ಪದರು, 4 ಪದರು ಇತ್ತು ಒಟ್ಟ. ಓಕೆ, ಇಲ್ಲಿ 4 ಅದಾವೆ ನೋಡ್ರಿ, ಓಪನ್ ಸೈಡ್ ಇದಾವೆ, ಗೊತ್ತಾಗುತ್ತಾ. ಸೊ ಇದಕ್ಕೆ ಪ್ಯಾಂಟ್ ಹೊಲಕ್ಕೆ ಎಷ್ಟು ಮೀಟ್ರ್ ಬೇಕು, 2 ಮೀಟ್ರ್ ಬಟ್ಟೆ ಬೇಕು. ನಂಬರ್ 1, ಯಾಕೆ ಬರೀ 80 ರೂಪಾಯಿ ಬಟ್ಟೆಯಲ್ಲಿ ಪ್ಯಾಂಟ್ ಹೊಲಿಯೋದು. 2 ಮೀಟ್ರಿಗೆ 80 ರೂಪಾಯಿ. ಒಂದು ಪ್ಯಾಂಟ್ ಸಾಧಾರಣ ಹೊಲಿಬೇಕಪ್ಪ ಅಂದ್ರೆ 80 ಬಟ್ಟೆಯಲ್ಲಿ ಪ್ಲೇನ್ ಪ್ಯಾಂಟ್ ಆರಾಮ್ ಹೊಲ್ಕೋಬೋದು. ಎಂಥ ಪ್ಯಾಂಟ್ ಇರ್ಬೋದು, ಕಾಲೇಜ್ ಯೂನಿಫಾರ್ಮ್ ಇರ್ತಾವಲ್ಲ ಅದು, ಸ್ಕೂಲ್ ಯೂನಿಫಾರ್ಮ್ ಪ್ಯಾಂಟ್ ಸೇಮ್ ಟು ಸೇಮ್ ಇದೇ ಪ್ಯಾಟರ್ನ್. ಓಕೆ, ನೀವು ಪ್ಯಾಂಟ್ ಹೊಲಿದ್ದು 37 ಲೆಂತ್ ತೊಗೊಂಡು ನೀವು ಹಾಗೆ ನಿಮ್ಮ ಪ್ಯಾಂಟಿನ ಲೆಂತ್ ಎಷ್ಟು ಬರುತ್ತೆ ಅನ್ನೋದು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. 37 ತೊಗೊಂಡು ನಿಮ್ಮದು 36, 37, 38, 39 ಏನೋ ಬರ್ಬೋದು. ಸೊ ಆ ಪ್ಯಾಂಟಿನ ಪೂರ್ಣ ಉದ್ದದಲ್ಲಿ ನೀವು ಬಾಕ್ಸ್ ಎಷ್ಟು ತೊಗೊತೀರ ಅನ್ನೋದು ಇಂಪಾರ್ಟೆಂಟ್. ಹಿಡಿದು ಈ ಕಾಲ್ ಮಟನು ಅಂದರೆ ಬಾಟಮ್ ಮಟನು ತೊಗೊಂಡಿರ್ತೀವಿ ಫುಲ್ ಉದ್ದ, ಹೌದು ತಾನೆ. ಈ ಬಾಟಮಲ್ಲಿ ಈ ಬಾಕ್ಸ್, ಇದಕ್ಕೆ ನೇಪ ಅಂತಾರೆ. ಸೊ ಇದು ಬಾಕ್ಸ್ ಎಷ್ಟು ಬಂದಿರುತ್ತೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನಾವು ಬಾಕ್ಸ್ ಎಷ್ಟು ತೊಗೊಂಡಿರ್ತೀವಿ ಅದನ್ನು ಮೈನಸ್ ಮಾಡಬೇಕು. ಓಕೆ, ನೀವು ಬಾಕ್ಸ್, ನಾನು ಬಾಕ್ಸಿಂದ ಒಂದು ನಿಮಗೆ ಕರೆಕ್ಟಾಗಿ ಹೇಳ್ತೀನಿ ಕೇಳ್ರಿ. ಎಷ್ಟು ಬರುತ್ತೆ, 6.5, 7, 7.5, 8.5 ಇಷ್ಟೇ. ಫುಲ್ ಹೈಟ್ ಇದ್ದರವ್ರು ಅಂದರೆ 9 ಇಂಚು ಬರುತ್ತೆ ಬಾಕ್ಸ್. ಸೊ ನಮ್ಮದು ಬಾಕ್ಸ್ ಎಷ್ಟು, ನಾನಿಲ್ಲಿ ಬಾಕ್ಸ್ ಸಾಮಾನ್ಯವಾಗಿ ಎಲ್ಲರಿಗೂ ಇಡೋದು 7.5, 8. ಎಷ್ಟು ರೀ, 7.5, 8 ಬಾಕ್ಸು. ನಾನಿಲ್ಲಿ ಬಾಕ್ಸ್ ಎಷ್ಟು ತೊಗೊತೀನಿ ಅಂದರೆ 8 ಇಂಚು ಬಾಕ್ಸ್ ತೊಗೊಂಡಿನಿ. ಎಷ್ಟಪ್ಪ, 8 ಇಂಚು ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ, 29. ನೀವು ಯಾರ್ದ ಅಳತೆ ತೊಗೊಳ್ರಿ, ನಿಮ್ಮ ಫುಲ್ ಪ್ಯಾಂಟ್ ಅಷ್ಟು ಎಷ್ಟು ಇರುತ್ತಾ ಮೈನಸ್ ಬಾಕ್ಸ್ ಮಾಡಬೇಕು. ಯಾಕೆಂದರೆ ಬಾಕ್ಸ್ ಇಲ್ಲಿ ಅಟ್ಯಾಚಿಂಗ್ ಇರುತ್ತೆ ತಾನೆ, ನಾವು ಆಮೇಲೆ ಅಟ್ಯಾಚ್ ಮಾಡಬೇಕು. ಈ ನೀರ್ಗಿ ಪಾರ್ಟ್ ಕೆಳಗೆ ಮಾರ್ಕ್ ಹಾಕಿದ್ಮೇಲೆ ಇಲ್ಲಿ ಬರುತ್ತೆ ಬಾಕ್ಸ್, ಎಲ್ಲಿ ಬರುತ್ತೆ ಕೆಳಗಡೆ, ಇಲ್ಲಿ ಬರುತ್ತೆ ಬಾಕ್ಸ್. ಅರ್ಥ ಆಯ್ತು. ಸೊ ನೋಡ್ರಿ, ಓಕೆ, ಇಲ್ಲಿ ನೋಡ್ರಿ ಇದೆಷ್ಟು ತೊಗೊಂಡಿದ್ದೆ ನಾನು, 27 ಫುಲ್ ಪ್ಯಾಂಟಿನ ಉದ್ದ. ನಿಮ್ಮದು ಎಷ್ಟು ಬೇಕೋ ಅದು ತೊಗೊಳ್ರಿ. ನೆಕ್ಸ್ಟ್ ಮೈನಸ್ ಬಾಕ್ಸ್ ಮಾಡ್ಕೊಡ್ರಿ. ಬಾಕ್ಸ್ ಎಷ್ಟು ಇರುತ್ತಲ್ಲ ಪ್ರತಿಯೊಂದು ಪ್ಯಾಂಟ್ ಹಿಂಗೆ ಮೈನಸ್ ಬಾಕ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ, 29 ಬರುತ್ತೆ. ನಾನಿಲ್ಲಿ 8 ತೊಗೊಂಡಿನಿ. ನಿಮ್ಮ ಪ್ಯಾಂಟಲ್ಲಿ ಎಷ್ಟು ಇರುತ್ತೆ, 7 ಇರುತ್ತಾ, 7.5 ಇರುತ್ತಾ, 8 ಇರುತ್ತಾ ಅಥವಾ 8.5 ಇರುತ್ತಾ ನೋಡ್ಕೋಬೇಕು. ಓಕೆ, ಡನ್. ನೆಕ್ಸ್ಟ್ ಇದು ಫುಲ್ ಆಯಿತಾ. ನೆಕ್ಸ್ಟ್ ಏನಂದರೆ 29, ಇದೇನ್ರಿ ನಮ್ಮದು 29. ಇದನ್ನು ಹಾಕೋಬೇಕು, ಯಾವುದು ಕೆಳಗಿನ ನೀರಿಗೆ ಪಾರ್ಟ್ 29 ಹಾಕೋಬೇಕು. 29 ಹೆಂಗೆ ಹಾಕೋಬೇಕಂದ್ರೆ ನೋಡಿ, ಸ್ಟ್ರೇಟ್ ಲೈನ್ ಹಾಕೋತೀನಿ. ಯಾಕೆ ಹೇಳ್ರಿ, ಏರುಪೇರೆ ಬರಬಾರ್ದು. ಬಟ್ ಯಾವಾಗಲೂ ಮಡ್ಚುವಾಗಾತು ಏನಾಯ್ತು ಒಟ್ಟು ಏರುಪೇರು ಇರ್ತದೆ. ಸೊ ಅವಾಗ ನಾವೇನು ಮಾಡಬೇಕು, ಲೈನ್ ಹಾಕೋಬೇಕು. ಬಾಕ್ಸ್ ಅಟ್ಯಾಚಿಗೆ ಎಷ್ಟು ಹೋಗುತ್ತೆ ಹೇಳಿ, ಈ ಬಾಕ್ಸ್ ಈ ನೀರಿಗೆ ಪಾರ್ಟ್ ಇದೇನು ಕೆಳಗೆ ನೀರ್ಗಿ ಪಾರ್ಟ್. ಈ ಬಾಕ್ಸ್ ಅಟ್ಯಾಚ್ ಮಾಡೋಕೆ ಎಷ್ಟು ಇಂಚ್ ಹೋಗುತ್ತೆ ನಮಗೆ, ಅರ್ಧ ಇಂಚ್ ಹೋಗಿರುತ್ತೆ ಬಟ್ಟೆ. ಇಲ್ಲೊಳಗೆ ಈ ಥರ ಒಳಚಾಕೆ ಎಷ್ಟು ಹೋಗಿರುತ್ತೆ, ಅರ್ಧ ಇಂಚ್ ಹೋಗಿರ್ತೈತಿ. ಸೊ ನೀವು ಮ್ಯಾಲೆ ಅರ್ಧ ಇಂಚ್ ಬಿಡ್ಬೇಕು. ಅದನ್ನು ಎಷ್ಟು ರೀ, ಅರ್ಧ ಇಂಚ್ ಮ್ಯಾಲೆ ಬಿಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಅರ್ಧ ಇಂಚ್ ಬಿಟ್ಟು ಆದಮೇಲೆ ನಿಮ್ಮದು ಮಾರ್ಕಿಂಗು. ಓಕೆ, ಇದಿಷ್ಟು ಕೆಳಗೆ ನಮ್ದು ಎಷ್ಟು ಬೇಕು ರೆಡಿ, 29. ಮೇಲೆ ಅರ್ಧ ಇಂಚು ಬಿಟ್ಟಿರ್ತಾನೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ 29 ತೊಗೊಳ್ರಿ. ಕರೆಕ್ಟ್ ಎಷ್ಟೈತೆ ಅಷ್ಟು ತೊಗೊಳ್ರಿ. 29 ಎಷ್ಟು, 29 ಇಲ್ಲ ಐತೆ ನೋಡ್ರಿ, ಕಾಣುತ್ತಾ ನೋಡ್ರಿ ನಿಮಗೆ 29. ಕೆಳಗ ಪಡ್ಸಿರ್ತಾನೆ, ಕೆಳಗ 2 ಇಂಚ್ ಬೇಕು. ನಾ 2 ಇಂಚ್ ತೊಗೊಳ್ತೀವಿ. ನಿಮ್ಮ ಬಾಟಮ್ ಎಷ್ಟು ಇರುತ್ತೆ ಅದು ನೋಡ್ಕೊಳ್ರಿ. 7 ಬರುತ್ತಾ, 6.5, 7 ಐತಿ. ನಿಮ್ಮ ಬಾಟಮ್ ಎಷ್ಟು ಇರುತ್ತೆ ಪ್ಲಸ್ 1 ಇಂಚ್ ಇಟ್ಕೊಳ್ರಿ. ನನಗೆ ಇಲ್ಲಿ 6.5 ರೆಡಿ ಬೇಕು. 7 ಐತಿ, ಇಲ್ಲಿ ಭಾಳ ಹೆವಿ ಆಗುತ್ತೆ. ಸೊ ಕೆಳಗೆಲ್ಲ ಲೂಸ್ ಆಗಿದೆ ಪ್ಯಾಂಟ್. 6.5 ಇಡ್ತೀನಿ. 6.5 ಪ್ಲಸ್ 1 ರೆಡಿ ಬೇಕು. 1 ಇಂಚ್ ಏನ್ರಿ ಹೊಲಿಗೆಗೆ. ಓಕೆ, ಸೊ ನೋಡ್ರಿ ಇಲ್ಲಿ ಹಾಕಿದ್ರೆ ಇದಿಷ್ಟು ಮಾಡ್ತೀನಿ. ಸ್ಟ್ರೇಟ್ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಈ ನೀರ್ಗಿ ಪಾರ್ಟಲ್ಲಿ ಮೇಲಿಂದ ಕಟ್ ಮಾಡಿ ತೆಗಿತೀವಿ. ನೆಕ್ಸ್ಟ್ ಅರ್ಧ ಇಂಚ್ ಬಿಡಬೇಕು. ಅಲ್ಲಿಂದ ಈ ಕಡೆಗೆ 29 ಪ್ಲಸ್ 2 ಇಂಚ್ ಇಲ್ಲಿ ಬಂತು ನೋಡಿ, 2 ಇಂಚ್. ಓಕೆ, ಕಾಣುತ್ತಾ, ಇಲ್ಲ 2 ಇಂಚ್. ಓಕೆ, ನೆಕ್ಸ್ಟ್ ಈಗ ಸಾಮಾನ್ಯವಾಗಿ ಕಾಲೇಜ್ ಹುಡುಗಿಯರು ಅಂತರಿಗೆ ಸೀಟ್
ಇಲ್ಲಿಂದ ಹಿಡಿದು ಇದು ಏನೈತಲ್ಲ ಇಲ್ಲಿಂದ ಇಲ್ಲಿ ಮಟ ಪ್ರತಿಯೊಬ್ರದ್ದು ಪ್ಯಾಂಟ್ ಎಷ್ಟಿರ್ತೋ ಅಷ್ಟು ಸೀಟ್ ತೊಗೋಬೇಕು. ನಿಮ್ಮ ಸೀಟು ಪ್ಯಾಂಟಲ್ಲಿ ನೋಡ್ರಿ. ಇಲ್ಲ ಮೇಡಮ್ ನನ್ನ ಕಡೆ ಅಳ್ತಿಲ್ಲ ನನಗೆ ಗೊತ್ತಾಗಲ್ಲ ಅಂದ್ರೆ ಸಾಮಾನ್ಯವಾಗಿ 15, 16, 17 ನೀವು ಗಿಡ್ಡ ಇರ್ತಾರಂದರೆ 15 ತೊಗೊಳ್ರಿ, ಇಲ್ಲ 14 ತೊಗೊಳ್ರಿ ಗಿಡ್ಡ ಇದ್ದವ್ರಿಗೆ. ಸೊ ಮೀಡಿಯಮ್ ಸೈಜ್ ಮೀಡಿಯಮ್ ಹೈಟ್ ಇದ್ದಾರಂದರೆ ಸ್ವಲ್ಪ ದಪ್ಪ ಗಿಪ್ಪ ಅದಾರಪ್ಪ ಅಂದರೆ ಏನು ಮಾಡ್ತೀರಿ 16.5, 17 ಇಂಚ್ ಇಟ್ಕೊಳ್ರಿ. ಎಷ್ಟು ಮಾಡ್ತೀರಾ 16.5, 17 ಇಂಚು. ಇಲ್ಲಿಂದ ಇದು ಏನು 16.5, 17 ಬರುತ್ತಲ್ಲ ಅದರಲ್ಲಿ ಮೈನಸ್ ಬಾಕ್ಸ್ ಮಾಡ್ಕೋಬೇಕು. ಮೈನಸ್ ಬಾಕ್ಸ್ ಮಾಡಬೇಕು. ಈಗ ನಾನು ಇದಕ್ಕೆ 16.5 ತೊಗೊತೀನಿ ನಾನು. ನೋಡಿರಿ ಇಲ್ಲಿ ಬಾಕ್ಸ್ ಮಟ ಇಲ್ಲಿ ನಡಕಿರುತ್ತಲ್ಲ ಇಲ್ಲಿಂದ ಇಲ್ಲಿ ಮಟ ಎಷ್ಟಿರುತ್ತೆ 16.5 ಐತಿ. ಈ ಬಾಕ್ಸ್ ಸೇರಿ 16.5 ಬಂದೈತಿ. ಹೌದು ತಾನೆ? ಸೊ ಇಲ್ಲಿ ನೋಡ್ರಿ ಬಾಕ್ಸ್ ಸೇರಿ 16.5 ಬಂದೈತಿ. ಹೌದಾ? ನಿಮ್ಮ ಪ್ಯಾಂಟಲ್ಲಿ ಎಷ್ಟು ಬಂದಿರುತ್ತೆ ಅದು ನೋಡ್ಕೋಬೇಕು. 15 ಬಂದೈತು, 16 ಬಂದೈತು, 17 ಬಂದೈತು, ಸೊ 18 ಬಂದೈತೆ. 18 ರೇರ್ ಬರಲ್ಲ. ಸೊ ಬಂದರೂ ನೋಡ್ಕೋಬೇಕನ್ನ. ಸೊ 16 ಬಂದೈತು, 15, 14.5 ಎಷ್ಟು ಬಂದೈತೆ ಅದು ತೊಗೋಬೇಕು. ಈಗ ನಂದ್ರಲ್ಲಿ ಎಷ್ಟು ಬಂದೈತಿ 16.5 ಬಂದೈತಿ. ನಿಮ್ದ್ರಲ್ಲಿ ಎಷ್ಟು ಬಂದೈತೆ ಅದು ನೋಡ್ಕೋಬೇಕು. ಅದನ್ನು ನೋಡಿಕೊಂಡು ಇದರಲ್ಲಿ ಮೈನಸ್ ಎಷ್ಟೈತಿ 8 ಇಂಚ್ ಬಾಕ್ಸ್ ನೋಡಿದ್ರ. ನಾವಿಲ್ಲಿ 8 ಇಂಚ್ ಮೈನಸ್ ಮಾಡಿದ್ವಿ ಇಲ್ಲ ಆಗಲೇ. ಇದೇ ಕ್ಯಾಲ್ಕುಲೇಷನ್. 37 ರೆಡಿ ಪ್ಯಾಂಟ್ ಬೇಕು ನಮಗೆ ರೆಡಿ ಪ್ಯಾಂಟ್ ಎಷ್ಟು ಬೇಕು ಇಲ್ಲ ನೋಡ್ರಿ 37 ರೆಡಿ ಪ್ಯಾಂಟ್ ಬೇಕು. ಮೈನಸ್ 8 ಇಂಚು ಬಾಕ್ಸ್ ಮಾಡಿದ್ವಿ ಇಲ್ಲ ಐತಲ್ಲ 8 ಇಂಚು ಮೈನಸ್ ಬಾಕ್ಸ್ ಇದು ಕೊಟ್ಟು ಎಷ್ಟು ಬಂತು 29 ಬಂತು. 29 ಇಲ್ಲಿ ಮೇಲೆ ಅರ್ಧ ಇಂಚ್ ಬಿಟ್ಟಿವಿ. ಯಾಕೆ ಹೇಳಿದ್ರೆ ಅಟ್ಯಾಚಿಗೆ ಇಲ್ಲಿಂದ ಇಲ್ಲಿಗೆ 29. ನೆಕ್ಸ್ಟ್ ಸೀಟ್ ಎಷ್ಟೈತಿ 16.5. 16.5 ಒಳಗೆ 8 ಇಂಚು ಇಲ್ಲಿ 8 ಇಂಚು ಬಾಕ್ಸ್. 8 ಇಂಚ್ ಬಾಕ್ಸ್ ಮಾಡಿದ್ರಿನ ಎಷ್ಟು ಬರ್ತಾ ಇನ್ನು 8.5 ಬರುತ್ತೆ. ಹೌದಾ? ಎಷ್ಟು ಉಳಿತೈತಿ 8.5. ಈ ಫುಲ್ ಸೀಟ್ ಒಳಗೆ ಮೈನಸ್ ಬಾಕ್ಸ್ ಮಾಡಬೇಕು. ಬಾಕ್ಸ್ ಬೇರೆ ಕಟ್ ಮಾಡ್ತೀವಿ ತಾನೆ, ಇದ್ರಾಗ ಹಾಕೋತೀವಿ ನಾವು. ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತು 16.5 ಬಂದೈತಾ. ಇದು ಎಷ್ಟು ಬಂದು 16.5 ಬಂದೈತಿ. 16.5 ಒಳಗೆ ಮೈನಸ್ 8 ಇಂಚ್ ಮಾಡಬೇಕು. ಈ ಬಾಕ್ಸ್ ಮೈನಸ್ 8 ಇಂಚ್ ಮಾಡಬೇಕು. ಇನ್ನು ಉಳಿದಿದ್ದೆ ಐತಲ್ಲ ಈ ಮಾರ್ಕಿಂಗ್ ಇಲ್ಲಿ ಹಾಕಬೇಕು. ಇನ್ನು ಉಳಿದಿದ್ದ ಮಾರ್ಕಿಂಗ್ ಇಲ್ಲಿ ಹಾಕಬೇಕು. ಇದು ಎಕ್ಸ್ಟ್ರಾ ಬಟ್ಟೆ ಅಲ್ವಾ. ಓಕೆ ಫೋಲ್ಡ್ ಮಾಡ್ತೀನಿ ನೋಡಿ ನಿಮ್ಗೆ ಕಾಣಲಿ ಅಂತ. ಕಾಣಬೇಕಲ್ವಾ. ಓಕೆ ಇಲ್ಲೊಳಗ ಈ 16 ಒಳಗೆ ಮೈನಸ್ 8 ಇಂಚು ಮ್ಯಾಲೆ ಬಾಕ್ಸಿಗೆ ಎಷ್ಟೈತಿ ಬಾಕ್ಸ್ ಇಡದ ನೀ ಪ್ಯಾಂಟ್ ಫುಲ್ ಉದ್ದ ಆಗಿರುತ್ತೆ ತಗೊಂಡಿರ್ತೀವಿ. ಹೌದಾ? 8.5 ಇಲ್ಲಿ ಹಾಕಬೇಕು. ಇಲ್ಲಿ 8.5 ಎಷ್ಟು 8.5 ಮೇಲೆ ಅರ್ಧ ಇಂಚು ಬಿಟ್ಟಿರ್ತೀವ, ಕೆಳಗಡೆ ಅರ್ಧ ಇಂಚು ಬಿಡ್ಬೇಕು. ಎಷ್ಟು ಹಾಕಂಡ್ರಿ 9 ಹಾಕ್ತೀವಿ ನೋಡ್ರಿ. ಕಾಣುತ್ತಾ ನಿಮಗೆ 9. ಓಕೆ ಇಲ್ಲಿ ಈ ಥರ ಶೇಪ್ ಹಾಕೋತೀವಲ್ಲ. ಬಟ್ಟೆ ಜಾಸ್ತಿ ಇತ್ತು ನೀರಿಗೆ ಭಾಳ ಬೇಕ್ರಿ ಅಂದ್ರೆ ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಡ್ರಿ. ಇಲ್ಲ ಅಂದರೆ 2 ಇಂಚ್ ನಿಮಗೆ. ಇಲ್ಲ ಮೇಡಮ್ ನಮ್ಗೆ ಶೇಪ್ ಗೀಪ್ ಬಟ್ಟೆ ಭಾಳ ಐತ್ರಿ ಅಂದರೆ 2 ಇಂಚಿಗೆ ತೊಗೊಳ್ರಿ. 2 ಇಂಚಿಗೆ ತೊಗೊಳ್ರಿ ಇಲ್ಲಿಂದ ಇಲ್ಲಿಗೆ. ಇಲ್ಲ ಮೇಡಮ್ ನನಗೆ ನೀರಿಗೆ ಇನ್ನೊಂದೊಂದು ಇದ್ರೂ ಚಂದ ಬರ್ತೈತಿ ಅಂದ್ರೆ 1 ಇಂಚಿಗೆ ಮಾರ್ಕ್ ಹಾಕೋರಿ ಸಾಕು. ಶೇಪ್ ಹಾಕ್ಕೊಡ್ರಿ. ಅರ್ಥ ಆಯ್ತು? ಇದನ್ನು ಹಾಕೋದು ಶೇಪ್ಗಾಗಿ ಮಾತ್ರ ನೋಡಿ. ಇಲ್ಲಿಂದ ಇಲ್ಲಿಗೆ 1 ಇಂಚ್ ಇಟ್ಕೊಂಡು ಹಿಂಗೆ ಶೇಪ್ ಹಾಕ್ಕೊಳ್ರಿ ಅಷ್ಟೇ. ಸಿಂಪಲ್. ಈ 16 ಒಳಗೆ 8 ಬಾಕ್ಸ್ ಮ್ಯಾಲೆ ಹೋತು. ಇನ್ನು ಉಳಿದಿದ್ದು 8.5 ಇಲ್ಲಿ ಹಾಕಿವಿ. ಮ್ಯಾಲೆ ಅರ್ಧ ಇಂಚ್ ಅಟ್ಯಾಚಿಗೆ ಬಿಟ್ಟಿವಿ, ಕೆಳಗೆ ಅರ್ಧ ಇಂಚ್ ಕಾಲು ಅಟ್ಯಾಚಿಗೆ ಬಿಡ್ತೀವಿ. ಓಕೆ ಸೊ ಇದನ್ನೈತಲ್ಲ ತಂದು ಕೂಡಿಸ್ಬೇಕು. ಹಿಂಗೆ ಇದಕ್ಕೆ ತಂದು ಕೂಡಿಸ್ಬೇಕು ಹಿಂಗೆ. ಓಕೆ ಇಲ್ಲಿ ಹಾಕ್ತೀನಿ ನೋಡಿ. ನೀವು ಹಿಂಗೆ ಹಾಕಿದ್ರು ಬರ್ತಾ ಒಂದು, ಹಿಂಗೆ ಸ್ಟ್ರೇಟ್ ಹಾಕಿದ್ರು ಬರುತ್ತೆ. ಇಲ್ವಾ ಭಾಳ ಇದಾಗುತ್ತಾ ಅಂತಂದು ಹೇಳ್ಬಿಟ್ಟು ನೀವು ಹಿಂಗೆ ಕ್ರಾಸ್ ಒಳಗೆ ಅರ್ಧ ಇಂಚ್ ಒಳಗೆ ಹಿಂಗೆ ತೊಗೊಂಡ್ರೆ ಶೇಪ್ ಚಂದ ಬರುತ್ತೆ. ಪ್ಯಾಂಟ್ ಹಾಕೊಂಡಾಗ ಲುಕ್ ಚಂದ ಬರ್ತದೆ. ಇದು ಮಸ್ತ್ ಬರ್ತೈತಿ, ಇದು ಮಸ್ತ್ ಬರ್ತದೆ. ಎರಡೂ ಚಂದ ಬರ್ತಾವೆ. ನಿಮಗೆ ಯಾವ್ದು ಬೇಕು ಅಂತ ತೊಗೊಳ್ರಿ. ನಾವು ಇದನ್ನ ತೊಗೊಳ್ರಿ ಅದನ್ನ ತೊಗೊಳ್ರಿ 2 ಆಪ್ಷನ್ ಹೇಳ್ತೀವಿ ನಾವು. ನಿಮಗೆ ಯಾವ್ದು ಇದನ್ನಾದರೂ ಸ್ಟ್ರೇಟ್ ಹಾಕಿದ್ರು ಬರುತ್ತೆ. ಸೊ ಇಲ್ಲಿ ಮೇಲೆ ಅರ್ಧ, ಇದು 8.5. ಮ್ಯಾಲಿ ಬಾಕ್ಸ್ ಸೇರಿಸಿದ್ರೆ ಅಷ್ಟು 8, 16.5 ಆಯ್ತು. ಸೊ ಇದ್ರಾಗ ಇದು 8.5 ಮತ್ತು ಅರ್ಧ ಇಂಚ್ ಅದಕ್ಕೆ ಹೇಳ್ರಿ. ಇಲ್ಲಿ ಅಟ್ಯಾಚ್ ಮಾಡ್ತೀವಿ ಬಟ್ಟೆ ಕಾಲು ತೋಕ ಅಟ್ಯಾಚ್ ಮಾಡ್ತೀವಿ ತಾನೆ, ಅದಕ್ಕೆ ಅರ್ಧ ಹೊಲಿಗೆ ಬರುತ್ತೆ. ಇಲ್ಲಿ ಹಂಗೆ ಬಿಟ್ಬಿಡ್ತೀವಿ ಹೊಲಿಗೆಗಾಗಿ ಅರ್ಧ ಇಂಚು. ಸೊ ಇಲ್ಲಿಂದ ಇಲ್ಲಿಗೆ
ಇದು ಇದು ಶೇಪ್ಗಾಗಿ ಮಾತ್ರ. ಬಟ್ಟೆ ಭಾಳ ಇತ್ತಪ್ಪ ಅಂದ್ರೆ 2 ಇಂಚ್ ಇಟ್ಕೊಳ್ರಿ. ನನಗೆ ನೀರಿಗೆ ಬೇಕು, ಸೊ ಹಂಗಾಗಿ ನಾನು 1 ಇಂಚ್ ಇಟ್ಕೊಂಡೆ. ಓಕೆ, ಇಷ್ಟ. ಸೊ ಇದು ನೀರಿಗೆ ಮಾರ್ಕ್ ಕಾಣುತ್ತಾ, ನೆನಪಾಗುತ್ತೆ, ಗೊತ್ತಾಗುತ್ತಾ? ಬರ್ಕೊಳಂಗಿದ್ರೆ ಬರ್ಕೊಂಡ್ಬಿಡ್ರಿ. ಈಗ 29 ಮ್ಯಾಲೆ ಅರ್ಧ ಇಂಚ್ ಬಿಟ್ಟಿವಿ. ಯಾಕೆ ಹೇಳ್ರಿ? ಮ್ಯಾಲೆ ಪಟ್ಟಿ ಅಟ್ಯಾಚಿಗೆ, ಕೆಳಗೆ 2 ಇಂಚ್ ಅದಕ್ಕೆ ಹೇಳ್ರಿ. 2 ಬಿಟ್ಕೊಳ್ರಿ, 2.5 ಬಿಟ್ಕೊಳ್ರಿ. ನೀವು ಬಟ್ಟೆ ಎಷ್ಟು ಬಿಟ್ಟಿರ್ತೀರ ಅದನ್ನಷ್ಟು ಕವರ್ ಮಾಡ್ಕೋಬೇಕು ಅಷ್ಟೇ ಅಲ್ಲಿ. ಓಕೆ, ಇಲ್ಲಿ ಬಾಟಮು, ಇಲ್ಲಿ 6 ಗಂಟಲ್ಲಿ ಎಷ್ಟು ಬಂದಿರುತ್ತೆ ಅಷ್ಟೇ ಮಾಡ್ಬೇಕು ನೀವು, ಅಷ್ಟೇ. ಇಲ್ಲಿ ನೀವು ತಗೋಬೇಕಾಗಿರೋದು ಮತ್ತು ಫುಲ್ ಲೆಂತ್ ಮೈನಸ್ ಸೀಟ್ ಮೈನಸ್ ಮಾಡಿ. ಇದಕ್ಕೆ ಸೀಟ್ ಅಂತೀವಿ, ಇಲ್ಲಿಂದ ಹಿಡಿದು ಇಲ್ಲಿ ಈ ಥರ, ಇದಕ್ಕೆ ಸೀಟು. ಮ್ಯಾಲ್ಗಡೆ ಏನಿರುತ್ತೆ ಬಾಕ್ಸ್ ಇರುತ್ತೆ, ಕಾಣ್ತೋ ಇಲ್ಲ? ಇದಕ್ಕೆ ಸೀಟ್ ಅಂತೀವಿ, ಇಲ್ಲೇ ಐತೆ ನೋಡ್ರಿ, ಇದು ಸೀಟ್. ಇಲ್ಲಿಂದ ಈ ಕಡೆ ಏನಿರುತ್ತೆ ಬಾಕ್ಸ್ ಇರುತ್ತೆ. ಅರ್ಥ ಆಯ್ತು? ಈ ಕಟಿಂಗ್ ಮಾಡಿರಿ ಅಷ್ಟೇ. ಇದು ಶೇಪ್ಗಾಗಿ ಅಷ್ಟೇ. ಇಲ್ಲಿಂದ ಇಲ್ಲಿ 1 ಇಂಚ್ ಇಟ್ಕೊಂಡು ಶೇಪ್ ಹಾಕ್ಬಿಡ್ರಿ, ಶೇಪು. ಸೊ ಇದನ್ನು ಶೇಪ್, ಗೊತ್ತಾಯ್ತು? ಸೂಪರ್ ಆಗಿತ್ತು. ಕಟ್ ಮಾಡಣ್ರಿ. ಇದು ಇಲ್ಲಿ ನೋಡ್ರಿ, ಇಲ್ಲಿ ಓಪನ್ನು, ಇಲ್ಲಿ ಓಪನ್, ಇಲ್ಲಿ ಕ್ಲೋಸ್, ಈ ಕಡೆ ಸೈಡ್ ಇಲ್ಲಿ ಕ್ಲೋಸು, ಈ ಕಡೆನೂ ಕ್ಲೋಸ್ ಐತಿ. ಬಟ್ಟೆ ಹಿಂಗೆ ಹಾಕೋಬೇಕು ಅಂದರೆ ಬಾಕ್ಸ್ ಹಾಕೋಣಕ್ಕೆ ನಮಗೆ ಇದು ಸಾರ್ತೈತಿ. ಇದಕ್ಕೆ ಬಟ್ಟೆ ಎಷ್ಟು ಮೀಟ್ರ್ ಬೇಕು? 2 ಮೀಟ್ರ್. ನೀವು ಕೆಳಗೆ ಎಷ್ಟು ಬಟ್ಟೆ ಬಿಟ್ಟಿರ್ತೀರಿ? ಇಲ್ಲಿ 1 ಇಂಚ್ ಅಷ್ಟು ಮುಂದಕ್ಕೆ ಹೋಗಿ ಹಿಂಗೆ ಹೊಡ್ಸ್ಕೊಂಬರ್ರಿ. ಹೋಗಿ ಹಿಂಗೆ ನಾನು ಈ ಶೇಪ್ ಹಾಕೋತೀನಿ. ಎರಡು ಮೀಟ್ರ್ ಬಟ್ಟೆಯಲ್ಲಿ ಆರಾಮ್ ನೀವು ಹೊಲ್ಕೋಬೋದು. ಏನು 40 ರೂಪಾಯಿ ಮೀಟ್ರ್ ಇದು ಬಟ್ಟೆ ಅಂಗಡಿ ಸಿಗುತ್ತೆ. 80 ರೂಪಾಯಿಗೆ 2 ಮೀಟ್ರ್ ಆರಾಮ್ ಪ್ಯಾಂಟ್ ಹೊಲ್ದು ಹಾಕ್ಕೊಳ್ರಿ. ಓಕೆ ನೋಡಿರಿ, ಇದು ಶೇಪ್ಗಾಗಿ ಮಾತ್ರ. ಸೊ ನಾನು ಎಕ್ಸ್ಟ್ರಾ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೋಡ್ರಿ, ಇದನ್ನು ಎಕ್ಸ್ಟ್ರಾ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡ್ತಾ ಇದ್ದೇನೆ. ಇದು ಎಕ್ಸ್ಟ್ರಾ ಕಟ್ ಮಾಡಿ ತೆಗ್ದಿದೆ. ಇಲ್ಲ ಅರ್ಧ ಇಂಚ್ ಐತಿ ತಾನೆ, ಇಲ್ಲಿಂದ ಅರ್ಧ ಇಂಚ್, ಇದು ಅರ್ಧ ಇಂಚ್. ಸೂಪರ್ ಆಗೈತೆ, ನೋಡ್ಕೊಳ್ಳಿ. ಬಂತಲ್ವಾ? ಸೊ ನೋಡಿರಿ, ಈ ಥರ ಬಂದಿರ್ತದೆ. ಫೋಲ್ಡ್ ಮಾಡಿರ್ತೀವಲ್ಲ, ಈ ಥರ ಬಂದಿರ್ತದೆ, ನೋಡ್ಕೊಳ್ಳಿ. ಸೊ ನಮಗೆ ಬಾಕ್ಸಿನ ಅಗಲ ಇಲ್ಲಿ ನೋಡ್ಕೊಳ್ರಿ, ಬಾಕ್ಸಿನ ಅಗಲ ಬೇಕು. ಇಲ್ಲಿ ಫೋಲ್ಡ್ ಇರೋಕ್ಕಲ್ಲ, ಸೊ ಇಲ್ಲಿ ಕ್ಲೋಸ್ ಇರಬೇಕು, ಈ ಥರ ಶೇಪ್ ಬರಬೇಕು. ಓಕೆ ನೋಡ್ಕೊಳ್ರಿ, ಇದು ಹಿಂಭಾಗ ಪಾರ್ಟ್, ಇದು ಮುಂಭಾಗ ಪಾರ್ಟ್. ನಾ ಮುಂಭಾಗದ ಹತ್ರ ಇಟ್ಕೊಂಡಿನಿ ನೋಡ್ರಿ. ಇಲ್ಲ ಹಿಂಗೆ ತೊಗೊಳ್ರಿ. ನೀವಾದರೂ ಎಷ್ಟು ತೊಗೊಂಬಿಡ್ತೀವಿ? ತೆಳ್ಳನ್ನವ್ರಿಗೆ ಎಷ್ಟು ಬರುತ್ತಾ? 18, 19, 20 ಇಷ್ಟೇ. ತೆಳ್ಳನ್ನವ್ರಿಗೆ ಎಷ್ಟು? 18, 19, 20. ನಮ್ಮ ಇದು ಮೀಡಿಯಮ್ ಸೈಜ್. 23, 22 ಏನಿರ್ತಲ್ಲ, ಇದು ಮೀಡಿಯಮ್ ಸೈಜ್. ದಪ್ಪ ಇದ್ದವ್ರಿಗೆ ಎಷ್ಟಪ್ಪ ಅಂದರೆ 25 ಮಟನೂ ಬರುತ್ತೆ. ಅರ್ಥ ತಂದ್ಕೊಡ್ತೀನಿ ನಾನು. ಇದು ಎರಡೇ, ಹಿಂಭಾಗದ ಪಾರ್ಟು ಮುಂಭಾಗದ ಪಾರ್ಟ್ ಓಪನ್ ಮಾಡಿ ಇಟ್ಕೊಂಡು ನಾನು ಹಿಂಗೆ ಮಾಡಿದ್ರೆ 4 ಫೋಲ್ಡ್ ಆಗುತ್ತೆ. ಹಿಂಗೆ ಮಡ್ಚಿದ್ರೆ, ಸೊ ಹಿಂಗೆ ತೆಗೆದ್ರೆ 2 ಹಿಂದೆ 2 ಮುಂದೆ 2. ಓಕೆ, ಎಷ್ಟೈತಿ? 23 ಐತಿ. ನಾನು 1 ಇಂಚ್ ಕಮ್ಮಿ ತೊಗೊತೀನಿ, 22 ನೋಡ್ರಿ. ಇಲ್ಲಿ 22 ತೊಗೊತೀನಿ, ಇಲ್ಲಿ 22 ತೊಗೊತೀನಿ. ಹಿಂಗೆ 22 ಎಷ್ಟೈತಿ? ಇಲ್ಲಿಂದ ಹಿಡಿದು 22 ಇಲ್ಲಿ ಬರುತ್ತೆ, 22. ಹೌದಾ? ಪ್ಲಸ್ 1 ಇಂಚ್ ಅಷ್ಟೇ ಹೆಚ್ಚಿಗೆ ತೊಗೊತೀನಿ ನಾನು, ಭಾಳ ತೊಗೊಳಲ್ಲ. ಇಲ್ವಾ 1.5 ತಗೊಳ್ರಿ ನೀವು, 1.5 ತೊಗೊತೀನಿ ನೋಡ್ರಿ. ಇಲ್ಲಿಂದ 1 ಇಂಚ್ ಹೆಚ್ಚಿಗೆ ಅಷ್ಟೇ ಸಾಕಾಗುತ್ತೆ. ಇಲ್ಲ 1.25 ಆದರೂ ತೊಗೊಳ್ರಿ, ಇಲ್ಲ 1.5 ಆದರೂ ತೊಗೊಳ್ರಿ. ನಿಮಗೆ ಅದು ನೀವು ಪ್ಯಾಂಟ್ ಎಷ್ಟು ಇದು ಮಾಡಿಸ್ತೀರಲ್ಲ ಅದಕ್ಕೆ ನೀವು ಬಿಟ್ಕೊಂಡಷ್ಟು. ಇಲ್ಲೊಳಗ ಇಲ್ಲಿ ಕಾಣ್ತಲ್ಲ ಪ್ಯಾಂಟ್ ಇಲ್ಲಿ ಮಡ್ಚೋ ಸಲುವಾಗಿ ಅಷ್ಟೇ ತೊಗೊಳೋದು ಅದು ಬಟ್ಟೆನ. ಮತ್ತು ಯಾವುದಕ್ಕಲ್ಲ 1 ಇಂಚ್ ಹೆಚ್ಚಿಗೆ ಏನು ತೊಗೊತೀವಲ್ಲ, ಇಲ್ಲಿ ಮಡ್ಚೋ ಸಲುವಾಗಿ ಅಷ್ಟೇ. ನೀವು ಎಷ್ಟು ಬಿಟ್ಕೊತೀರಿ? 1 ಇಂಚಿನಾಗ ಮಡ್ಸೋದಂದ್ರೆ ಮಡ್ಸ್ಕೊಳ್ರಿ. ಇಲ್ಲ ಮೇಡಮ್ ನಮ್ಗೆ 1.25 ಬೇಕು, ಮಡ್ಸ್ಕೊಳ್ರಿ. ಇಲ್ಲ ಮೇಡಮ್ ನಮ್ಗೆ 1.5 ಬೇಕು, ಓಕೆ 1.5 ಒಳಗೆ ಮಡ್ಸ್ಕೊಳ್ರಿ. ಇಲ್ಲ ಇಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ. ಓಕೆ, ನಂಬರ್ 1 ಸಿಂಪಲ್ಲಾಗಿ ಏನು ಮಾಡಬೇಕು? ಇಲ್ಲಿಂದ ಇಲ್ಲಿಗೆ ಅಗಲ ತೊಗೋಬೇಕು. ಎಷ್ಟು? 22 ಬೇಕು. ರೆಡಿ, ನಾನು 23 ತೊಗೊಂಡಿದ್ದೀನಿ. ಓಕೆ, ಸಾಕಿಷ್ಟು. 8 ಇಂಚು ನಿಮ್ಮಂಗೆ ಬರುತ್ತೆ. ಇಲ್ಲಿ ಮೇಲೆ
1.5 ಬಿಡ್ರಿ, ನಾನು 1.5 ಬಿಡ್ತೀನಿ. ಯಾಕೆ ಹೇಳ್ರಿ? ಕಸಿಗಾಗಿ. ಕಸಿ ಹಿಂಗೆ ಮಾಡಿಸ್ತಿರ್ತಾನೆ ಇಲ್ಲಿ, ಹಿಂಗೆ ಕಸಿ ಮಾಡಿಸ್ತಿರ್ತಾನೆ. ಇದಕ್ಕೆ ಹಿಂಗೆ ಮಾಡಿಸ್ತೀವಲ್ಲ ಕಣ್ರು, ಹಿಂಗೆ ಮಾಡಿಸ್ತೀವಲ್ಲ ಕಸಿಗಾಗಿ. ಎಷ್ಟು ಬಿಟ್ಟಿನಿ ನಾನು? 1.5 ಬಿಟ್ಟಿದ್ದೀನಿ. ಇಲ್ಲ ನೀವು 1 ಇಂಚ್ ಆದರೂ ಬಿಟ್ಕೊಳ್ಳಿ, ನಾನು 1.5 ಬಿಟ್ಟಿದ್ದೀನಿ. ಎಷ್ಟು? 1.5. ಇಲ್ಲಿ 1.5 ಇಲ್ಲಿ ಬಿಟ್ಟಿದ್ದೀನಲ್ವಾ, ಇಲ್ಲಿಂದ ಇಲ್ಲೋ ನನಗೆ ರೆಡಿ ಎಷ್ಟು ಬೇಕು? 8 ಇಂಚ್ ಬೇಕು ರೆಡಿ. ಚಾಕ ಅರ್ಧ ಇಂಚ್ ಬೇಕು. ಇಷ್ಟೇ ಸಿಂಪಲ್. ಕೆಳಗೇನಪ್ಪ? ಬಾಕ್ಸ್ ರೆಡಿ ಮಾಡೋಕ್ಕಾಗಿ ಮೇಲೆ ಕಸಿಗಾಗಿ ಎಷ್ಟು ಬಿಟ್ಟಿದ್ದೀನಿ ನಾನು? 1.5 ಬಿಟ್ಟಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಬಾಕ್ಸಿಗೆ ಎಷ್ಟು ಬಿಟ್ಟಿದ್ದೀನಿ ನೋಡ್ರಿ. ಮ್ಯಾಲೆ 1.5 ಐತಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಐತಪ್ಪ? 8.5 ಐತಿ. ಅರ್ಥ ಆಯ್ತು? 8.5. 8 ಇದಕ್ಕೆ ಬೇಕು, 8 ಇದಕ್ಕೆ ಇಲ್ಲಿ ಹಾಕ್ಬಿಡ್ತೀನಿ ನೋಡಿ. ಅದನ್ನು ಲೈನ್ 8 ರೆಡಿ. ಅದಕ್ಕೆ 8 ರೆಡಿ ಬೇಕು. ಹೌದು, ಹಾಕ್ತೀನಿ. ಬೇಕು 8.5 ಅಟ್ಯಾಚಿಂಗ್ ಬೇಕು. ಇದನ್ನು ಕಟ್ ಮಾಡ್ತೀವಿ. ಇಲ್ಲಿ ಕ್ಲೋಸ್ ಇರೋ ಕಡೆಯಿಂದನೇ ತೊಗೋಬೇಕು ನೀವು ಯಾವತ್ತು. ಓಕೆ, ಇದು ತೆಳ್ಳನವ್ರಿದ್ರೆ ಕಡಿಮೆ ಬರ್ತೈತಿ. ಎಷ್ಟು? 18, 19 ಬರ್ತೈತಿ. ನಾನು ಇಲ್ಲಿ 23 ಇಂಚ್ ತೊಗೊಂಡಿದ್ದೀನಲ್ಲ, ತೆಳ್ಳನವ್ರು ಕಡಿಮೆ ಬರ್ತದೆ. ಸೊ ಇದನ್ನು ನಾನು 1 ಇಂಚ್ ಇದು ಮಡ್ಚಕ್ಕೆ ಬಿಟ್ಟಿದ್ದೀನಿ ನೋಡಿ. ಆಯ್ತಾ? ಇಷ್ಟ ಸಿಂಪಲ್. ಓಕೆ, ಇಷ್ಟ ಸಿಂಪಲ್. ಇಲ್ಲಿ ನೋಡಿದ್ದೇನು ಗೊತ್ತಾ? ಇದನ್ನು ಕಟ್ ಮಾಡಿ ತೆಗಿಬೇಕು. ಇದನ್ನು ಸ್ಟ್ರೇಟ್ ಕಟ್ ಮಾಡಿ ತಗೋಬೇಕು. ಯಾಕೆ ಸ್ಟ್ರೇಟ್ ಗೊತ್ತಾ ಹೇಳ್ರಿ? ಪಟ ಬರುತ್ತೆ ಅದಕ್ಕೆ. ಸೂಪರಾಗಿ ಬರುತ್ತೆ. ಇದಿಷ್ಟು ಹಿಂಗೆ ಬಂತಲ್ಲ, ಇದು ಈ ಬಟ್ಟೆ ಶಾರ್ಟೇಜ್ ಏನು ಬರ್ತಲ್ಲ, ಇಲ್ಲಿ ಕಟ್ ಮಾಡಿ ಇಲ್ಲಿ ಇರ್ತಲ್ಲ ಬಟ್ಟೆ ವಯಸ್ಸು ವರ್ಷ ನೋಡ್ಕ ಕಟ್ ಮಾಡೋಣವಾ? ಕಟ್ಟಿಂಗ್ ಪಾರ್ಟ್ ಬೇರೆ ಬರುತ್ತೆ. ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊ. ನನ್ನ ಚಾನಲ್ನ ಪೂರ್ಣಿಮಕ್ಕ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಓಕೆ, ಸೊ ಇದನ್ನು ಇದು ಅಟ್ಯಾಚ್ ಮಾಡ್ಬೇಕು ಅಷ್ಟೇ. ಸಿಂಪಲ್ ಐತಿ. ಟ್ರಿಕ್ಸ್ನ ಕಲ್ಕೊಳ್ರಿ. ನಾನು ಇವಾಗಿಂದ ವೀಡಿಯೋಸ್ ಹಾಕ್ತೀನಲ್ವ, ಇನ್ಮೇಲೆ ನಿಮ್ಗೆ ವೀಡಿಯೋಸ್ ಎಲ್ಲ ಸಿಗ್ತವೆ. ಮಕ್ಕ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇನ್ನು ನೋಡಿದ್ರೆ ಕಟ್ ಮಾಡಿ ಎಕ್ಸ್ಟ್ರಾ ತೆಗೋಬೇಕು. ಇದು ಕಸಿ ಮಾಡ್ಕೋಬೇಕು. ಕಸಿ ಅಂತೀವಿ ನಾವು. ನೀವೇನಂತೀರಾ ಹೇಳ್ರಿ, ಕಮೆಂಟ್ ಮಾಡಿರಿ. ಸರಿ, ಕಸಿ ಏನು 1.5 ಇಂಚಿನ ತೊಗೊಂಡ್ಬಿಟ್ರೆ ಸಾಕು. 1.5 ಇಂಚು. ಚಟಪಟ ಹೋಗಬಾರ್ದು ಅನ್ನೋ ಸಲುವಾಗಿ ಇದನ್ನು ಹಾಕೋದು ನಾವು. ನೀವು ಇದನ್ನ ಫಾಲೋ ಮಾಡಿ. ಪಟ ಹೋಗಬಾರ್ದು. ಓಕೆ, ನೆಕ್ಸ್ಟ್ ಇನ್ನೊಂದು. ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪೂರ್ಣಿಮಕ್ಕ ಚಾನಲನ್ನು ಈಸಿಯಾಗಿ ಬಂದ್ಬಿಡುತ್ತೆ. ಹೌದಾ? ಕಸಿಗಾಗಿ ಮಾಡ್ತೀನಿ ಅನ್ನೋದೊಂದು ಕಾನ್ಫಿಡೆಂಟ್ ನಿಮ್ಗೆ ಇದ್ಬಿಟ್ರೆ ಸಾಕು. ನಾ ಏನಾದ್ರು ಸಾಧಿಸ್ಬಲ್ಲೆ. ಸಾಧಿಸೋದಂದ್ರೆ ಏನು ದೊಡ್ಡ ವಿಷಯ ಏನಲ್ಲ. ನಮ್ಮ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ಕೊತ ಹೋದ್ರೆ ಸಾಕು. ನಾವೇನು ಬೇಕಾದರೂ ಸಾಧಿಸ್ಬೋದು. ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಎಲ್ಲದಕ್ಕಿಂತ ಫಸ್ಟ್. ಗೊತ್ತಾಯ್ತಾ? ಓಕೆ, ಡನ್. ಆಗ ನೀಲಿ ಪಾಠ ಸ್ಟಿಚಿಂಗ್ ಹೆಂಗಂತ ನೆಕ್ಸ್ಟ್ ವಿಡಿಯೋದಾಗ ಹೇಳ್ಕೊಡ್ತೀನಿ. ಓಕೆ, ಇದು ಕಸಿ, ಇದು